ಅಲ್ಲೂ ಇಲ್ಲೂ ಇಲ್ಲ, ವೋಟರ್ ಲಿಸ್ಟ್ ಅಲ್ಲೂ ಇಲ್ಲ. ಸೊ ಅದಕ್ಕೋಸ್ಕರ ಇಟ್ ಇಸ್ ಹೈ ಟೈಮ್ ಇವತ್ತು ಎಲ್ಲಾ ಪಾರ್ಟಿಗಳು ಕೂಡ ಏನೋ ಮತಗಳ್ಳತನನ ತಮ್ಮ ಪ್ರಚಾರದ ಸಾಮಗ್ರಿ ಮಾಡಿಕೊಂಡಿರೋ ಹಿನ್ನೆಲೆಯಲ್ಲಿ ದೇ ಶುಡ್ ಆಲ್ಸೋ ಅಗ್ರಿ ಫಾರ್ ದಿಸ್ ಆಧಾರ್ ಲಿಂಕ್ಡ್ ವೋಟರ್ ಲಿಸ್ಟ್. ಆಗ ಶುದ್ಧೀಕರಣ ಆಗತ್ತೆ ಮತಪಟ್ಟಿ. ಇಲ್ಲ ಅದು ರಾಹುಲ್ ಗಾಂಧಿಯಿಂದ ಆಯ್ತು ಅನ್ನೋದು ನಾವು ಒಪ್ಕೊಳ್ಳಲ್ಲ. ರಾಹುಲ್ ಗಾಂಧಿಯವರು ಚುನಾವಣಾ ಆಯೋಗ ಮಾಡ್ತಾ ಇರೋ ಕ್ರಮದಿಂದ ಕಂಗೆಟ್ಟು ಇದು ಮಾತಾಡ್ತಾ ಇದ್ದಾರೆ. ಎಲ್ಲಿ ಬಿಹಾರಲ್ಲಿ ಏಟ್ ಬೀಳುತ್ತೋ ಈಗ ಇವತ್ತೇ ಮನಸ್ಸು ಮಾಡಿದ್ರೆ ಅರವಿಂದ್ ಲಿಂಬಾವಳಿ ಈಗಾಗಲೇ ಅದನ್ನ ಇಶ್ಯೂ ತಗೊಂಡಿದ್ದಾರೆ. ಮಹಾದೇವಪುರದಲ್ಲಿ ಎಷ್ಟು ಬಾಂಗ್ಲಾದೇಶಿ ವೋಟರ್ಸ್ ಇದ್ದಾರೆ ಅಂತ ಅದೊಂದು ತಗೊಂಡ್ಬಿಟ್ರೆ ಕರ್ನಾಟಕದಲ್ಲಿ ಸಾಕಷ್ಟು ಜನ ಆಚೆ ಹೋಗ್ಬಿಡ್ತಾರೆ. ಸೊ ರಾಹುಲ್ ಗಾಂಧಿ ಅವರಿಗೆ ಬೇಸಿಕಲಿ ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ತಮ್ಮ ವೋಟ್ ಬ್ಯಾಂಕ್ ಹಿತ ಬಿಟ್ಟು ದೇಶದ ಹಿತ ಬೇಕಾಗಿಲ್ಲ. ಬಹಳ ಹಿಂದೆನೇ ಹೇಳಿದ್ರು ಅಡ್ವಾಣಿಯವರು, ಈ ಅಪೀಸ್ಮೆಂಟ್ ಅನ್ನೋದು ಬಂದಿರೋದೇ ಈ ಕಾಂಗ್ರೆಸ್ ಇಂದ. ತಮ್ಮ ಮತ ಬ್ಯಾಂಕ್ ಅನ್ನ ರಕ್ಷಣೆ ಮಾಡ್ಕೊಳ್ಳೋಕೋಸ್ಕರ ಅವ್ರನ್ನ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಲ್ಲಿ ತೆಗೆದಾಕ್ಬಿಟ್ರೆ ತನಗೆ ಬರ ಮತಗಳು ಕೂಡ ಹೋಗ್ಬಿಡ್ತದೆ ಅನ್ನೋದೊಂದು ಆತಂಕ ಇದೆ. ಅದಕ್ಕೆ ಇವಾಗ ಇವೆಲ್ಲಾನು ಮಾತಾಡ್ತಾರೆ. ರಾಹುಲ್ ಗಾಂಧಿಯಿಂದ ಎಲೆಕ್ಷನ್ ಕಮಿಷನ್ ಜಾಗೃತ ಅಗತ್ಯ ಇಲ್ಲ. ಎಲೆಕ್ಷನ್ ಕಮಿಷನ್ಗೆ ಗೊತ್ತಿದೆ ನಾವೇನ್ ಮಾಡಬೇಕು, ಮುಂದೆ ಏನ್ ಮಾಡಬೇಕು ಅಂತ. ಅದಕ್ಕೋಸ್ಕರ ಈ SIR ಮಾಡ್ತಾ ಇರೋದು. ಅಲ್ಲೂ ಇಲ್ಲೂ ಇಲ್ಲ, ವೋಟರ್ ಲಿಸ್ಟ್ ಅಲ್ಲೂ ಇಲ್ಲ. ಸೊ ಅದಕ್ಕೋಸ್ಕರ ಇಟ್ ಇಸ್ ಹೈ ಟೈಮ್ ಇವತ್ತು ಎಲ್ಲಾ ಪಾರ್ಟಿಗಳು ಕೂಡ ಏನೋ ಮತಗಳ್ಳತನನ ತಮ್ಮ ಪ್ರಚಾರದ ಸಾಮಗ್ರಿ ಮಾಡಿಕೊಂಡಿರೋ ಹಿನ್ನೆಲೆಯಲ್ಲಿ ದೇ ಶುಡ್ ಆಲ್ಸೋ ಅಗ್ರಿ ಫಾರ್ ದಿಸ್ ಆಧಾರ್ ಲಿಂಕ್ಡ್ ವೋಟರ್ ಲಿಸ್ಟ್. ಆಗ ಶುದ್ಧೀಕರಣ ಆಗತ್ತೆ ಮತಪಟ್ಟಿ. ಇಲ್ಲ ಅದು ರಾಹುಲ್ ಗಾಂಧಿಯಿಂದ ಆಯ್ತು ಅನ್ನೋದು ನಾವು ಒಪ್ಕೊಳ್ಳಲ್ಲ. ರಾಹುಲ್ ಗಾಂಧಿಯವರು ಚುನಾವಣಾ ಆಯೋಗ ಮಾಡ್ತಾ ಇರೋ ಕ್ರಮದಿಂದ ಕಂಗೆಟ್ಟು ಇದು ಮಾತಾಡ್ತಾ ಇದ್ದಾರೆ. ಎಲ್ಲಿ ಬಿಹಾರಲ್ಲಿ ಏಟ್ ಬೀಳುತ್ತೋ ಈಗ ಇವತ್ತೇ ಮನಸ್ಸು ಮಾಡಿದ್ರೆ ಅರವಿಂದ್ ಲಿಂಬಾವಳಿ ಈಗಾಗಲೇ ಅದನ್ನ ಇಶ್ಯೂ ತಗೊಂಡಿದ್ದಾರೆ. ಮಹಾದೇವಪುರದಲ್ಲಿ ಎಷ್ಟು ಬಾಂಗ್ಲಾದೇಶಿ ವೋಟರ್ಸ್ ಇದ್ದಾರೆ ಅಂತ ಅದೊಂದು ತಗೊಂಡ್ಬಿಟ್ರೆ ಕರ್ನಾಟಕದಲ್ಲಿ ಸಾಕಷ್ಟು ಜನ ಆಚೆ ಹೋಗ್ಬಿಡ್ತಾರೆ. ಸೊ ರಾಹುಲ್ ಗಾಂಧಿ ಅವರಿಗೆ ಬೇಸಿಕಲಿ ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ತಮ್ಮ ವೋಟ್ ಬ್ಯಾಂಕ್ ಹಿತ ಬಿಟ್ಟು ದೇಶದ ಹಿತ ಬೇಕಾಗಿಲ್ಲ. ಬಹಳ ಹಿಂದೆನೇ ಹೇಳಿದ್ರು ಅಡ್ವಾಣಿಯವರು, ಈ ಅಪೀಸ್ಮೆಂಟ್ ಅನ್ನೋದು ಬಂದಿರೋದೇ ಈ ಕಾಂಗ್ರೆಸ್ ಇಂದ. ತಮ್ಮ ಮತ ಬ್ಯಾಂಕ್ ಅನ್ನ ರಕ್ಷಣೆ ಮಾಡ್ಕೊಳ್ಳೋಕೋಸ್ಕರ ಅವ್ರನ್ನ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಲ್ಲಿ ತೆಗೆದಾಕ್ಬಿಟ್ರೆ ತನಗೆ ಬರ ಮತಗಳು ಕೂಡ ಹೋಗ್ಬಿಡ್ತದೆ ಅನ್ನೋದೊಂದು ಆತಂಕ ಇದೆ. ಅದಕ್ಕೆ ಇವಾಗ ಇವೆಲ್ಲಾನು ಮಾತಾಡ್ತಾರೆ. ರಾಹುಲ್ ಗಾಂಧಿಯಿಂದ ಎಲೆಕ್ಷನ್ ಕಮಿಷನ್ ಜಾಗೃತ ಅಗತ್ಯ ಇಲ್ಲ. ಎಲೆಕ್ಷನ್ ಕಮಿಷನ್ಗೆ ಗೊತ್ತಿದೆ ನಾವೇನ್ ಮಾಡಬೇಕು, ಮುಂದೆ ಏನ್ ಮಾಡಬೇಕು ಅಂತ. ಅದಕ್ಕೋಸ್ಕರ ಈ SIR ಮಾಡ್ತಾ ಇರೋದು.